ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ न तातो न माता न बंधुर्न दाता न पुत्रो न पुत्री न भृत्यो न भर्ता ಈ ದಿನ ನನ್ನ ದುರ್ದಿನ ತಾಯಿ ದುರ್ದಿನ ನಿನ್ನನ್ನು ಕಟ್ಟಿ ಹಾಕ್ತಾ ಇದ್ದೀನಿ. ಅಣ್ಣ ಆ ಉಳಿಕೆ ಸ್ವಪ್ನ ಓಸಿ ಅರ್ಥ ತಗಬಾ. ಅಯ್ಯಯ್ಯೋ ಗಾಬ್ರಿಲಿ ಎಲ್ಲ ಸ್ವಪ್ನ ಅರ್ಥ ಕೊಟ್ಬಿಟ್ಟೆ. ಈಗೇನ್ ಮಾಡೋದು? ಇನ್ನೇನು ಉಳಿದಿಲ್ಲ. ಇನ್ನು ನೀನು ನಿಜವಾದ ಕಲ್ಲು. ಇನ್ಮುಂದೆ ಶ್ರೀಚಕ್ರ ನಮ್ದು. देव्यै ब्रह्माण्यै विद्महे महाशक्त्यै च धीमहि ನಾನು ಭಕ್ತರ ಮಂತ್ರಕ್ಕೆ ಒಲಿಯೋಳು ಭಕ್ತಾದಿನೇ. ನನ್ನನ್ನು ನಂಬಿಕೊಂಡು ನೀವುಗಳು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸ್ವೀಕರಿಸ್ತೀನಿ, ಭಕ್ತಿಯಿಂದ ಬೈದ್ರೆ ಬೈಸ್ಕೋತೀನಿ, ಶಾಪ ಹಾಕಿದ್ರೂ ಹಾಕಿಸ್ಕೋತೀನಿ. ಅದಕ್ಕೆ ಮಗು ನಾನು ಕಲ್ಲಾಗಿ ಕೂತಿರೋದು. ನೀವು ಪೂಜಿಸೋದಕ್ಕೆ ಮುಂಚೆ ಅಮ್ಮ ಅಂತಿರಲ್ಲ, ತಾಯಿ ಅಂತಿರಲ್ಲ, ಆಗ ನಾನು ನಿಜಕ್ಕೂ ನಿಮ್ಮ ತಾಯಿನೇ ಆಗ್ಬಿಡ್ತೀನಿ. ತಾಯಿ ಕರಳು ಕರಗ್ಬಿಡುತ್ತೆ, ಕೋಪ ಬರೋದಿಲ್ಲ ಈ ತಾಯಿಗೆ. ನೀವು ನನ್ನ ಮಕ್ಕಳಾಗಿ ನಿಮ್ಮ ಧರ್ಮನ ಪಾಲಿಸ್ತಿರೋ ಬಿಡ್ತಿರೋ, ಆದರೆ ತಾಯಿಯಾಗಿ ನಾನು ಮಾತೃಧರ್ಮನ ಮರೆಯೋದಕ್ಕೆ ಸಾಧ್ಯನಾ? देव्यै ब्रह्माण्यै विद्महे महाशक्त्यै च धीमहि तन्नो देवी प्रचोदयात् तन्नो देवी प्रचोदयात्. ಏ ಮಾರವ್ವ, ನನಗೆ ಕೇಳಿ ಮಾಡ್ದವ್ರಿಗೆ ಹಾವು ಕಡಿಲಿ ಅಂದರೆ ನನ್ನ ಕಾಪಾಡಿದ್ದ ಅಣ್ಣಯ್ಯಂಗೆ ಹಾವು ಕಡಿಯಂಗೆ ಮಾಡ್ದಲ್ಲ. ನಿಂಗೇನಾರ ಬುದ್ಧಿಗಿದ್ಯಾ? ಆದರೂ ನಿಂದೊಂದು ಮೈಮೆ ಮಡಗಿದ್ದೆ ನೋಡು, ನನ್ನೂ ಇಲ್ಲೇ ಇಟ್ಟಿದ್ದೀಯ. ನಾನು ಇಲ್ಲಿದ್ದಕ್ಕೆ ನನಗೆ ಮದ್ದು ಗೊತ್ತದಕ್ಕೆ ಅಲ್ವಾ ಅಣ್ಣಯ್ಯ ಉಳ್ಕೊಂಡಿದ್ದು. ನಿನ್ನ ಆಟ ಬಲ್ಲೋರಾರು. ಯಾಕಿಂಗೆ ಮಾಡ್ಬಿಟ್ಟೆ? ಅಣ್ಣನ ಉಳಿಸಿ ನನ್ನ ಕರ್ಕೋಬೇಕಂತ ಮಾಡಿ ಏನು? ನಿಂಗೆ ಒಳ್ಳೇದಾಗಕ್ಕಿಲ್ಲ ನೋಡು. ನಾವು ಹೊಂಟೋದ್ರೆ ನಿಂಗೆ ದಿನ ದೀಪ ಬೆಳಗೋರು ಯಾರು? ಯಾಕಿಂಗೆ ಮಾಡ್ಬಿಟ್ಟೆ? ಅವಾಜಾಜಿ ಆ ಸೊಪ್ಪೆಲ್ಲಿ ಸಿಗ್ತದೆ ಹೇಳು, ನಾನು ಕಿತ್ಕೊಬತ್ತೀನಿ. ನಿಂಗೆ ಗೊತ್ತಾಗಕ್ಕಿಲ್ಲ ಕಣಣು, ಅದಂಗೆಲ್ಲ ಎಲ್ಲೆಲ್ಲ ಬೆಳೆಯೋಕ್ಕಿಲ್ಲ. ನಮ್ಮಂಥವ್ರಿಗೆ ಮುಂಗ್ಸಿಗೆ ಮಾತ್ರ ಗೊತ್ತಾಯ್ತದೆ. ನೀನು ಇಲ್ಲೇ ಇದ್ದು ಆ ಹಣ್ಣನ್ನು ನೋಡ್ಕೋತಿರು, ನಾ ಬೇಗ ಹೋಗಿ ಹುಡ್ಕೊಂಬತ್ತೀನಿ. ಅವಳನ್ನು ಕಾಪಾಡಬೇಕು, ಅವಳಿಂದ ನಾವಿರಬೇಕು, ಬಲಿಗೆ ಅವಳು ಜೀವಂತ ಬೇಕು. ಇಲ್ಲ ಅಂದರೆ ಗುರುಗಳ ಶಕ್ತಿ ವಾಪಸ್ ಬರಲ್ಲ, ಅವ್ರ ಪೂಜೆ ಪೂರ್ತಿ ಆಗಲ್ಲ. ಹೋಗು.
ಏನ್ ಮುಖ ನೋಡ್ತಿದ್ಯಾ? ಹೋಗು ಹೋಗು ಅವಳಿಂದೆ ಹೋಗು. ಜಾಜಿಯಲ್ಲಿ ಗಾಬರಿ ಸೊಪ್ಪಿನ ರಸನ ಪೂರ್ತಿ ಮಾಡ್ಕೊಂಡಿಗೆ ಕುಡಿಸ್ಬಿಟ್ಟೆ. ಅದಕ್ಕೆ ಜಾಜಿ ಸೊಪ್ಪು ಹುಡ್ಕೊಂಡು ಹೋಗವಳೆ. ಬಂದ್ರಲ್ಲ ಹುಡ್ಕೋಣ. ನಿನ್ನ ಕೊಟ್ಟೋಗ ಆ ತಂಗಿ ನೀನು ಉಳ್ಸಕ್ ಮುಂಚೆ ನೀನು ಸಾವಾಗಬಾರ್ದಾಗಿತ್ತ. ಇಂಥ ಸಮಯದಲ್ಲೂ ನಿನ್ ಗುರುಗಳಿಗೆ ಚಿಂತೆ. ಅವಳು ಹುಡ್ಕೊಂಡು ಹೋಗ್ತೀನಿ, ಆದ್ರೆ ಬಲಿ ಕೊಡಕ್ಕಲ್ಲ. ನೀನು ಪ್ರಾಣ ಕಾಪಾಡಿದ್ದಾಳೆ ಅವಳು. ಅವಳನ್ನ ಕಾಪಾಡಬೇಕದು ನನ್ನ ಕರ್ತವ್ಯ. ನಾನು ಬರೋ ಅಷ್ಟರಲ್ಲಿ ಅವಳು ಉಳಿದು ನೀನ್ ನೆಗೆದು ಬುದ್ಧಿ ಆದ್ರೆ ಅದಕ್ಕಿಂತ ಸಂತೋಷ ನನಗೆ ಇನ್ನೊಂದಿಲ್ಲ. ಜಾಜಿ 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 ಅವ ಜಾಜಿ 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 ಅವ ಜಾಜಿ 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 ನಿಜವಾಗ್ಲೂ ಆ ಸೊಪ್ಪು ನಿಂಗೆ ಗೊತ್ತಾ? ಇಲ್ಲ ಹುಡುಗಿನ ಎತ್ತಾಕೊಂಡು ಹೋಗೋಕೆ ನೀನೇ ನಾಟಕ ಮಾಡ್ತಿದೀಯಾ? ಎಲ್ಲ ಮಂತ್ರ ವಿದ್ಯೆಗಳನ್ನು ಗೊತ್ತಿರೋ ನೀನು ನಾಟಕ ಮಾಡಿದ್ರಲ್ಲಿ ಎತ್ತಿದ ಕೈ ನಿಮ್ಮ ಗುರುಗಳನ್ನೇ ಮೀರಿಸ್ತೀಯಾ? ಹಾವನ್ನು ಸೃಷ್ಟಿ ಮಾಡ್ತೀಯಾ, ಸೊಪ್ಪನ್ನು ಸೃಷ್ಟಿ ಮಾಡ್ತೀಯಾ? ನಿಜ ಹೇಳು, ಎಲ್ಲ ಆಟ ನಿಂದೇನಾ? ಅವಳನ್ನು ಉಳಿಸೋದು ಹೌದು, ಹಾಗೆ ಗುರುಗಳಿಗೆ ಸಮರ್ಪಣೆ ಮಾಡೋದು ಹೌದು. ಆಟ ಅಂತನಾರು ತಿಳ್ಕೊ, ನಿಜ ಅಂತನಾರು ತಿಳ್ಕೊ. ನಮಗೆ ಹೊಟ್ಟೆಗಿಲ್ದಿದ್ದಾಗ ಗಂಜಿ ಬೇಸಾಕದ್ಲು. ನಿನ್ನ ಪ್ರಾಣ ಹೋಗ್ತಿದ್ದಾಗ ತನ್ನ ಪ್ರಾಣನ ಒತ್ತ ಇಟ್ಟು ನಿನಗೆ ಜೀವದಾನ ಮಾಡಿದ್ಲು. ನಿಮ್ಮ ಗುರುಗಳು ನಿನಗೆ ವಿದ್ಯೆ ಕೊಟ್ಟಿರ್ಬೋದು, ಅದೇ ನಿನ್ ಸಾಧನೆ ಆಗಿರ್ಬೋದು. ಆದ್ರೆ ಆ ತಾಯಿ ನಿನಗೆ ಮರುಜೀವ ಕೊಟ್ಟಿದ್ದಾಳೆ ಕಣೋ. ಅಂತ ತಾಯಿನೇ ಬಲಿ ಕೊಟ್ಟಿದೆಯಲ್ಲ, ಇರಬಾರ್ದು ನಿಮ್ಮಂತ ತಾಯಿ ದ್ರೋಹಿಗಳು. ನಿನ್ನ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗುತ್ತೆ. ನಿನಗೆ ಮರುಜೀವ ಕೊಟ್ಟಿದ್ದಾಳೆ ಕಣೋ. ಅಂತ ತಾಯಿನೇ ಬಲಿ ಕೊಟ್ಟಿದೆಯಲ್ಲ, ಇರಬಾರ್ದು ನಿಮ್ಮಂತ ತಾಯಿ ದ್ರೋಹಿಗಳು. ಅವ ಜಾಜಿ 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 ಅವ ಜಾಜಿ ಅವ ಜಾಜಿ 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 ಏನೋ ಅದು ಜಾಜಿ? ಅದು ಹಸ ಕಾಣಿಸ್ತಲ್ಲ, ನಮ್ಮ ಹೆಸರು ಜಾಜಿ, ಅದಕ್ಕೆ ಹುಡುಕ್ತಾ ಇದೆ ಎಲ್ಲ ಕಡೆ. ನಿನ್ನ ಹೊಸ ಹೆಸರು ಜಾಜಿ, ಅದನ್ನು ನಾನು ನಂಬೇಕು. ದಿಟಾ ಬುದ್ಧಿ, ಸತ್ಯನೂ ಹೇಳ್ತೀನಿ. ಯವ್ವ ಬಿಸಿಲು ಮಾರಿ, ಯಾಕೆ ಹಿಂಗ್ ಮಾಡ್ತಿದೀಯಾ? ನನ್ ಪ್ರಾಣ ಹೊಂಟೋಯ್ತದೆ ಅಂತ ನಂಗೆ ಭಯ ಇಲ್ಲ. ನಾವ್ ಹೊಂಟೋದ್ರೆ ನಮ್ಮ ಅಪ್ಪಯ್ಯನ್ ಯಾರೇ ನೋಡ್ಕೋತಾರೆ? ಅವನ್ಗೋಸ್ಕರನಾದ್ರೂ ನನ್ನ ಉಳಿಸೇ ಯವ್ವ. ಜಾಜಿ ಜಾಜಿ ಜಾಜಿ
ಬಲಿ ಕೊಡ್ತೀವೋ ಬಿಡ್ತೀವೋ, ಈಗಂತಲೂ ನಾವು ಜಾಜಿನ ಕಾಪಾಡಲೇಬೇಕು. ಬಾ. ಅಮ್ಮ ಜಗಜ್ಜನನಿ, ನಿನ್ನ ಕೃಪಾ ದೃಷ್ಟಿ ನಮ್ಮ ಮೇಲಿರಲಿ ತಾಯಿ. ಲಲಿತಾ, ಏನಿವತ್ತು ಅಮ್ಮನವ್ರಿಗೆ ತುಪ್ಪದ ದೀಪ ಹೊತ್ತಿಸಿದ್ಯಾ? ಏನು ವಿಶೇಷ? ಹೀಗೆ ನೆಮ್ಮದಿಯಿಂದ ಕಣ್ಣು ಮುಚ್ಕೊಂಡು ಅಮ್ಮನವ್ರ ಮುಂದೆ ಕೈ ಮುಗಿ ಕೂತ್ಕೊಂಡು ಎಷ್ಟೋ ದಿನಗಳಾಗಿತ್ತು. ಇಷ್ಟು ದಿನ ಬರೀ ಬೇಸರ ಅಸಮಾಧಾನದಿಂದ ದೀಪ ಅಂಟಿಸ್ತಾ ಇದ್ದೆ. ಆದರೆ ಇವತ್ತು ಮನಸ್ಸಿಗೊಂಥರ ನೆಮ್ಮದಿಯಾಗಿದೆ. ಅದಕ್ಕೆ ಇಲ್ಲಿಂದ ಎದ್ದು ಹೋಗೋದಕ್ಕೆ ಮನಸ್ಸೇ ಇಲ್ಲ. ನಾಳೆನೇ ಅಮಾವಾಸ್ಯೆ ಲಲಿತಾ, ಜೋಪಾನವಾಗಿರ್ಬೇಕು ನಾವು. ಹೌದು ರೀ, ನಾಳೆ ಒಂದು ದಿನ ಸುಸೂತ್ರವಾಗಿ ನಡೆದ್ಬಿಟ್ರೆ ನಾಳಿದ್ದು ಪಾಡ್ಯದ ದಿನ ನಮ್ಮ ದೇವು ಬಂದು ಪೂಜೆ ಮಾಡ್ತಾನೆ. ನಮ್ಮ ಸುಂದರಿ ಅಪಾಯದಿಂದ ಪಾರಾಗ್ತಾಳೆ. ನಾಳಿದ್ದು ಕಳೆದ್ರೆ ಉತ್ಸವದ ಸಂಭ್ರಮ. ಬರೀ ನಮ್ಮ ಹಳ್ಳಿಯವ್ರಿಗಷ್ಟೇ ಅಲ್ಲ, ಈ ವರ್ಷ ನಮ್ಮ ಮನೆಯವ್ರಿಗೂ ಇದು ವಿಶೇಷವಾದದ್ದು. ಹೌದು ಲಲಿತಾ, ಉತ್ಸವ ಕಳೆದ ಮೇಲೆ ಆ ದೊಡ್ಡವ್ರ ಸಹವಾಸವೇ ಬೇಡ. ವಿರೂಪಾಕ್ಷ ಶಾಸ್ತ್ರಿಗಳ ಹಂಗೆ ಬೇಡ. ಪಟ್ಟಣದಲ್ಲಿ ಯಾವುದಾದ್ರೂ ಒಳ್ಳೆ ಸಂಬಂಧ ನೋಡಿ ನಮ್ಮ ಸುಂದರಿ ಮದುವೆ ಮಾಡೋಣ. ನೀವು ಹೇಳೋದು ಸರಿಯೇ. ನಮ್ಮ ಸುಂದರಿಗೆ ಸರಿ ಹೊಂದುವಂಥ ವರನ ದೂರಲ್ಲಿ ಹುಡ್ಕೋದಕ್ಕೆ ಎಷ್ಟು ಓಡಾಡಬೇಕಾಗತ್ತೋ. ವರದಕ್ಷಿಣೆ, ವರೋಪಚಾರ, ಅದು ಇದು ಅಂತ ಹುಚ್ಚಪಟ್ಟೆ ಬೇಡಿಕೆಗಳನ್ನ ಇಡ್ತಾರಂತೆ ಪಟ್ಟಣದವರು. ಎಲ್ಲರೂ ಹಾಗೆ ಇರೋಲ್ಲ ಲಲಿತಾ. ನಮ್ಮ ಸುಂದರಿ ಅದೃಷ್ಟಕ್ಕೆ ಇದ್ಯಾವುದು ಬೇಡ ಅಂತ ಕೇಳೋ ಸಂಬಂಧವೇ ಬರಬಹುದೇನೋ. ಅಮ್ಮನವ್ರ ದಾರಿ ತೋರಿಸ್ತಾರೆ. ಅಷ್ಟಾದರೆ ಸಾಕು. ಈ ಮನೆಯಲ್ಲಿ ನೆಮ್ಮದಿ ಶಾಂತಿ ಯಾವಾಗ ನೆಲೆಸುತ್ತೋ ಅನ್ನೋ ಹಾಗಾಗ್ಬಿಟ್ಟಿದೆ. ನಮ್ಮ ದೇವು ಬಂದಿದ್ದು ಸಾಕ್ಷಾತ್ ಅಮ್ಮನವರೇ ಅವನನ್ನು ನಮ್ಮ ಎಲ್ಲ ಕಷ್ಟಗಳಿಂದ ಪಾರು ಮಾಡೋದಕ್ಕೆ ಕಳಿಸಿದ್ದಾರೆ. ಅವನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು. ನಾಳೆ ಪೂಜೆಗೆ ಮಾಡ್ಕೊಳ್ಳೋ ಸಿದ್ಧತೆಗಳು ಬೆಟ್ಟದಷ್ಟಿದೆ. ನಾವು ಅರ್ಧ ಯುದ್ಧ ಗೆದ್ದಿದ್ದೀವಿ. ಇನ್ನು 2 ದಿನ ಅಷ್ಟೇ. 2 ದಿನ ದೇವಸ್ಥಾನದ ಬಾಗಿಲನ್ನ ಮುಚ್ಚಿಬಿಡು. ಯಾರು ಒಳಗೆ ಬರೋ ಹಾಗಿಲ್ಲ. ಏನಾದರೂ ನೆಪ ಒಡ್ಡಿ ಭಕ್ತರನ್ನ ದೇವಸ್ಥಾನದ ಮುಂದೆನೆ ತಡಿಬೇಕು. ನಿಮ್ಮಮ್ಮನವ್ರಿಗೆ ದೀಪ, ಧೂಪ, ಪೂಜೆ, ಅಲಂಕಾರ, ಮಂತ್ರಘೋಷ ಏನೂ ನಡೆಯೋ ಆಗಿಲ್ಲ. ಏನೇನು ನಡೆಯೋ ಆಗಿಲ್ಲ. ನಾಳೆ ರಾತ್ರಿ ಕಳೆದ್ರೆ ಪಾಡ್ಯ ಶುರು ಆದಮೇಲೆ ನಿಮ್ಮ ಅಮ್ಮನವರ ದಿಗ್ಬಂಧನ ನಿವಾರಣೆ ಆಗುತ್ತೆ. ಆಮೇಲೆ ಏನು ಬೇಕಾದರೂ ಮಾಡ್ಕೊಳ್ಳಿ. ಇನ್ನು 2 ದಿನ ಆದಮೇಲೆ ಎಂದಿನಂತೆ ಪೂಜೆ ಪುನಸ್ಕಾರಗಳು ನಡೀಲಿ ನಿಮ್ಮಮ್ಮನವ್ರಿಗೆ. ಆದರೆ ಇದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು.
ನಮಸ್ಕಾರ ಶಾಸ್ತ್ರಿಗಳೇ. ಅದು ದೇವಸ್ಥಾನಕ್ಕೆ ಹೋಗಿದ್ದೆ, ಬಾಗಿಲು ಹಾಕಿತ್ತು. ತಾವು ಮರೆತುಬಿಟ್ಟು ಏನಾದರೂ ಕೀ ತಂದಿದ್ರೇನೋ. ನಾನು ಸ್ವಲ್ಪ ಲೆಕ್ಕದ ಕೆಲಸ ಬಾಕಿ ಇತ್ತು. ಕೀ ಕೊಡಿ, ನಾನು ಹೋಗ್ಬಿಟ್ಟು ನಾನು ಕೆಲಸ ಮುಗಿಸ್ಕೊತೀನಿ. ಇನ್ನು 2 ದಿವಸ ದೇವಸ್ಥಾನದ ಬೀಗದ ಕೈ ನನ್ನ ಹತ್ರ ಇರಲಿ. 2 ದಿವಸ ದೇವಸ್ಥಾನಕ್ಕೆ ರಚ, ಜೀರ್ಣೋದ್ಧಾರದ ಕೆಲಸ ಅಂತ ಹೇಳಿ ಬೋರ್ಡ್ ಹಾಕಿಸಿ. ಭಕ್ತಾದಿಗಳಿಗೆ ನೀವೇ ಸಮಾಧಾನ ಹೇಳಿ. ನೀವು ಇನ್ನು 2 ದಿವಸ ದೇವಸ್ಥಾನದ ಕಡೆ ಬರಬೇಡಿ. ಜೀರ್ಣೋದ್ಧಾರನ? ಯಾವ ಜೀರ್ಣೋದ್ಧಾರ? ನಿಮ್ಮ ಮಾತೆಲ್ಲ ವಿಚಿತ್ರವಾಗಿದೆ. ಅಲ್ಲ, ದೇವಸ್ಥಾನ ಚೆನ್ನಾಗೇ ಇದೆ. ಉತ್ಸವ ಕಾಲ ಹತ್ತಿರ ಬರ್ತಾ ಇದೆ. ಶ್ರೀಚಕ್ರ ಉದ್ಭವ ಆಗೋ ಸಮಯದಲ್ಲಿ ದೇವಸ್ಥಾನ ಶಾಂತವಾಗಿರಬೇಕು. ಅದಕ್ಕೆ 2 ದಿನ ರಜಾ. ಜೀರ್ಣೋದ್ಧಾರ ಅಂತ ಅಂದರೆ ಭಕ್ತಾದಿಗಳು ಸುಮ್ಮನಾಗ್ತಾರೆ. ನೀವು ಸುಮ್ಮನೆ ಜೀರ್ಣೋದ್ಧಾರ ಅಂತ ಹೇಳಿ ಬೋರ್ಡ್ ಬರ್ಸಾಕ್ಸಿ. ಉತ್ಸವಕ್ಕೆ ಮುಂಚೆ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಆಗಬೇಕು, ಶುದ್ಧಿ ಆಗಬೇಕು. ಇಂಥದ್ರಲ್ಲಿ 2 ದಿವಸ ರಜಾ ಕೊಟ್ಟು ಅದನ್ನು ಯಾವಾಗ ಮಾಡಿಸ್ಬೇಕು ಅಂತ ನನಗೆ ಗೊತ್ತಿದೆ. ನಾನು ಹೇಳಿದಷ್ಟು ನೀನು ಮಾಡು ಅಷ್ಟೇ. ಬರ್ತೀಯಾ ಬರಲ್ವಾ? ಬರ್ತೀಯಾ ಬರಲ್ವಾ? ಬೇಡ ಬುದ್ಧಿ, ನನ್ನ ಬಿಟ್ಬಿಡಿ. ಇವಳೆಲ್ಲವ ಮಲಕೊಂಡು ಆ ರಾಕ್ಷಸ ಇವಳ ನೆಣ ಮಾಡಿ ಮಲಗ್ಬಿಟ್ಟ ಕಣವ್ವ. ಯಾರೂ ಮಾತಾಡಲಿಲ್ಲ ಅಂದರೆ ಹೆಣ ಇಲ್ಲೇ ಕೊಳಿತಾ ಇರುತ್ತೆ. ದಫನ್ ಮಾಡೋಕ್ಕೂ ಬಿಡಲ್ಲ. ನಿನ್ನಂಥ ಕೊಬ್ಬಿದ್ದ ಹೆಣ್ಣೆ ಬೇಕಿತ್ತು ಕಣೆ ನನಗೆ. ಬೇಟೆ ಸುಲಭವಾಗಿ ಸಿಕ್ಕಿದ್ರೆ ಬೇಟೆಗಾರನಿಗೆ ಮಜಾ ಸಿಗಲ್ಲ. ಈ ರೀತಿ ಹೋರಾಡಿದ್ರೇ ಬೇಟೆಗಾರನಿಗೆ ಬೇಟೆ ಆಡೋದಕ್ಕೆ ಹುಮ್ಮಸ್ ಬರುತ್ತೆ. ಇಷ್ಟು ದಿನ ನನಗೆಲ್ಲರೂ ಸೋತು ಶರಣಾಗೋರು, ಸುಮ್ಮನೆ ಹೆಣದ ಥರ ಸಹ ಕೋರ್ಸೋರು. ಹುಲಿ ಬೇಟೆ ಆಡಿದ ಮಜಾನೇ ಸಿಗ್ತಿರ್ಲಿಲ್ಲ. ಈಗ ಮಜಾ ಬರುತ್ತೆ.